ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಠಾಳ್ಕರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ. ಬಸವ ಕಲ್ಯಾಣ ತಾಲೂಕಿನ ಮಂಠಾಳ ಗ್ರಾಮದಲ್ಲಿ ಇಂದು ಶನಿವಾರ ಜೂನ್ 27ರಂದು ದಿವಂಗತ ಬಸವಣ್ಣಪ್ಪ ಚೆನ್ನಪ್ಪ ಸಂಗನಬಟ್ಟೆ ಅವರ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸ್ವ ಉದ್ಯೋಗ ಕಾರ್ಯಕ್ರಮವನ್ನು ಯರಬಾಗ್ ಗ್ರಾಮದ ನೀಲಗಂಗಾ ಆಯುರ್ವೇದ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಶಾಸಕ ಶರಣು ಸಲ್ಗರ್, ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಉದ್ಘಾಟಿಸಿದರು. ಇದಕ್ಕೂ ಮುನ್ನ ದಿವಂಗತ ಬಸವಣ್ಣಪ್ಪ ಚೆನ್ನಪ್ಪ ಸಂಗನಬಟ್ಟೆ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಮಾಲಾರ್ಪಣೆ ಮಾಡಲಾಯಿತು. ಸಮಾರಂಭವನ್ನು ಉದ್ಘಾಟಿಸಿ ಶಾಸಕ ಶರಣು ಸಲ್ಗರ್ ಮಾತನಾಡಿ, ಮುಂಬರುವ ಜುಲೈ ತಿಂಗಳಲ್ಲಿ ಮಂಠಾಳ ಗ್ರಾಮದ ಆಸ್ಪತ್ರೆ ಹೈಟೆಕ್ ಜಿಲ್ಲಾ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಿ ಉದ್ಘಾಟಿಸಲಾಗುವುದು. ಮಂಠಾಳ ಗ್ರಾಮ ನನ್ನ ಅತ್ಯಂತ ನೆಚ್ಚಿನ ಗ್ರಾಮವಾಗಿದೆ. ಯುವಕರು ದುಶ್ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮುಂಬರುವ ದಿನಗಳಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದ್ದು ಅವಶ್ಯಕವಾಗಿದೆ ಎಂದರು. ತಮ್ಮ ತಂದೆಯ ಹೆಸರಿನಲ್ಲಿ ಇಂತಹ ಉಚಿತ ಆರೋಗ್ಯ ತಪಾಸಣೆ ಏರ್ಪಡಿಸಿದ ಶಿವಕುಮಾರ್ ಸಂಗನಬಟ್ಟೆ ಅವರ ಕಾರ್ಯ ಸ್ತುತ್ಯಾರ್ಹವಾಗಿದೆ ಎಂದು ವಿವರಿಸಿದರು. ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಮಾತನಾಡಿ, ರಾಜಕಾರಣಿಗಳಾದ ನಾವು ಏನಾದರೂ ಸಮಾಜ ಸೇವೆ ಮಾಡಬೇಕು. ಬರೀ ಮಾತನಾಡಿ ಭಾಷಣ ಮಾಡಿ ಹೋಗುವುದಲ್ಲ, ಜನಸಂಪರ್ಕದಲ್ಲಿದ್ದು ಜನರ ಸಮಸ್ಯೆಗೆ ಸ್ಪಂದಿಸಬೇಕು. ಅವರಿಗೆ ಏನು ಬೇಕು ಅಂತ ಕೇಳಬೇಕು. ನಾವು ಸಮಾಜ ಸೇವೆ ಮಾಡ್ತಾ ಇದ್ದೇವೆ ಎಂದು ಹೇಳ್ತಾ ಇಲ್ಲ, ಆ ಪ್ರಯತ್ನ ಸದಾ ನಮ್ಮಲ್ಲಿ ಇರಬೇಕು ಎಂದು ಮಾರ್ಮಿಕವಾಗಿ ನುಡಿದರು. ನೀಲಗಂಗಾ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಶಂಕರಗೌಡ, ಅಧ್ಯಕ್ಷೆ ಡಾಕ್ಟರ್ ಅನಿತಾ ಮಹಾಜನ್ ಕಾರ್ಯಕ್ರಮ ಉದ್ದೇಶಿಸಿ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಶಿವಕುಮಾರ್ ಸಂಗನಬಟ್ಟೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಭೂಮಿಕಾ ಪೂಜಾರಿ, ಬೇಬಿ ಹಾಜರಾ ಸಂಗಡಿಗರು ನಿರೂಪಿಸಿದರು. ಮಲ್ಲಿಕಾರ್ಜುನ್ ಪಾಟೀಲ್ ವಂದಿಸಿದರು. ಈ ಸಂದರ್ಭದಲ್ಲಿ ಹವಾ ಮಲ್ಲಿನಾಥ್ ಮಹಾರಾಜರು, ಚೌಕಿ ಮಠದ ಪೀಠಾಧಿಪತಿ ಚನ್ನಬಸವ ಮಹಾಸ್ವಾಮಿಗಳು, ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಗನ್ನಾಥ್ ಪಾಟೀಲ್, ನೀಲಗಂಗಾ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷೆ ಡಾಕ್ಟರ್ ಅನಿತಾ ಮಹಾಜನ್, ಕಾರ್ಯದರ್ಶಿ ಡಾಕ್ಟರ್ ಶಂಕರಗೌಡ, PSI ಸುವರ್ಣ ಮಲ್ಶೆಟ್ಟಿ, ಯಲ್ಲಾಲಿಂಗ್ ದೊಡ್ಮನಿ, ಮಂಠಾಳ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಅಜಯ್ ಮುತ್ತಣ್ಣ, ಶೇಖ್ ಮೌಲಾನಾ, ನೂರ್ ಅಹಮದ್, ಹುಲ್ಸೂರು ಬಸವೇಶ್ವರ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸುಜಾತಾ ಚಾಪತ್ತೆ ಮುಂತಾದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶಿವಕುಮಾರ್ ಸಂಗನಬಟ್ಟೆ ದಂಪತಿಗಳಿಗೆ ನೀಲಗಂಗಾ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಗೌರವ ಸನ್ಮಾನ ನೆರವೇರಿತು. ಪ್ರಮುಖರಾದ ಶಿವಕುಮಾರ್ ಶೆಟ್ಗಾರ್, ಶರಣು ಅಲ್ಗೂಡ್, ನಾರಾಯಣ್ ರಾಂಪುರೆ, ದಾವೂದ್ ಮಂಠಾಳ್, ನಿವೃತ್ತ ಶಿಕ್ಷಕ ಶಂಕರರಾವ್ ಬಿರ್ನಾಳೆ, ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ದಿಲೀಪ್ ಗಿರ್ಗಂಟೆ, ಮಂಠಾಳ ಗ್ರಾಮದ ಹಿರಿಯರು, ಯುವಕರು, ರೈತರು, ಅಪಾರ ಸಂಖ್ಯೆಯಲ್ಲಿ ವಿವಿಧ ಗ್ರಾಮಗಳಿಂದ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಂಕರಗೌಡ, ಡಾಕ್ಟರ್ ಅನಿತಾ ಮಹಾಜನ್ ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು. ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ತಮ್ಮ ಆರೋಗ್ಯ ಸಮಸ್ಯೆಯ ಬಗ್ಗೆ ತಪಾಸಣೆಗೆ ಒಳಗಾದರು. बीपी शुगर की गोली के लिए लेते शरण केसी अभी तक नहीं है ना. अब क्या बीपी चेक ಮಾಡ್ತಾರೆ. हाँ नहीं शुगर नहीं बीपी चेक होता है. शुगर को सर भेजते हैं. हाथ ऐसे अच्छे से ಇದು ಕನ್ನ ಹಿಂಗ ಧರ್ಮದಿಂದ ನನ್ನ ಅತ್ಯಂತ ನೆಚ್ಚಿನ ಗ್ರಾಮ ಮಂಠಾಳ್. ಮಂಠಾಳ್ ಗ್ರಾಮದಲ್ಲಿ ದಿವಂಗತ ಬಸವಣ್ಣಪ್ಪ ಸಂಗನಬಟ್ಟೆಯವರ ಪುಣ್ಯಸ್ಮರಣೆ ಕಾರ್ಯಕ್ರಮ. ಈ ಪುಣ್ಯಸ್ಮರಣೆ ಕಾರ್ಯಕ್ರಮದ ಪ್ರಯುಕ್ತ ವೇದಿಕೆ ಮೇಲೆ ಆಸಕ್ತರಾದಂತಹ ಪರಮ ಪೂಜ್ಯರು, ಸರ್ವಜೀವಿಗಳು,
ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಗುಳಿಗೇಶ್ವರ ಸಾಕಷ್ಟು ಜನರಿಗೆ ಚಿಕಿತ್ಸೆ ಕೊಡಿಸೋದ್ರ ಮುಖಾಂತರ ಹಾಗೂ ಸ್ವ ಉದ್ಯೋಗದ ಮಾಹಿತಿಯನ್ನು ಕೊಡುವ ಮುಖಾಂತರ ಈ ವಿಶಿಷ್ಟವಾದ ಕಾರ್ಯಕ್ರಮವನ್ನ ಮಾಡ್ತಕ್ಕಂತ ಸಹೋದರ ಶಿವಕುಮಾರ್ ಸಂಗನಬಟ್ಟಿ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಸ್ನೇಹಿತರೆ, ಇಂಥ ಕಾರ್ಯಕ್ರಮಗಳು ನಾವು ಮಾಡಬೇಕು, ಜನಪ್ರತಿನಿಧಿಗಳಾದಂತವ್ರು ನಾವು ಮಾಡಬೇಕು. ಇದು ನಮ್ಮ ಜಿಮ್ಮೆದಾರಿ. ಇದು ಆದ್ರ ಎಲ್ಲೋ ಒಂದ್ ಕಡೆ ನಾವು ಬರೀ ಭಾಷಣ ಸೀಮಿತ ಆಗಿರೋದು ಅಂತೇಳಿ ನಾನು ಈ ಮಾತನ್ನು ಒಪ್ಕೊಳ್ತೇನೆ. ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಆರೋಗ್ಯ ಮೇಳ ಕಾರ್ಯಕ್ರಮಗಳ ಮುಖಾಂತರ ವೈದ್ಯರು ಬಡವರ ಮನೆ ಬಾಗಿಲಿಗೆ, ಧ್ವನಿ ಇಲ್ಲದವರ ಮನೆ ಬಾಗಿಲಿಗೆ ಹೋಗಿ ನಿಲ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಪ್ರತಿ ಗ್ರಾಮಗಳಲ್ಲಿ ಆಗಬೇಕು. ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಸ್ನೇಹಿತರೆ. ಇದರ ಜೊತೆಗೆ ಬಸವ ಕಲ್ಯಾಣದಲ್ಲಿ ನಮ್ಮ ತಾಲೂಕಾ ಆಸ್ಪತ್ರೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಜಿಲ್ಲಾ ಆಸ್ಪತ್ರೆ ಮಟ್ಟದಲ್ಲಿ ಮೇಲ್ದರ್ಜೆಗೆ ಏರಿಸಿ ಇನ್ನೇನು ಬರ್ತಕ್ಕಂತ ಜುಲೈ ತಿಂಗಳೊಳಗ ಭೂಮಿ ಪೂಜೆ ಮಾಡಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಟ್ಟಡವನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲ ತಯಾರಿಯನ್ನು ಕೂಡ ನಾವು ಬಸವ ಕಲ್ಯಾಣದಲ್ಲಿ ಮಾಡ್ಕೊಂಡಿದ್ದೇವೆ. ನಾವು ಕೂಡ ಪ್ರತಿನಿತ್ಯ ನೋಡ್ತೀವಿ, ನಮ್ಮ ಜನ, ನಮ್ಮ ವೈದ್ಯರೇನು ಕಡಿಮೆ ಇಲ್ಲ, ಅತ್ಯಂತ ನುರಿತ ಮತ್ತು ಅನುಭವಿ ವೈದ್ಯರು ನಮ್ಮ ಭಾಗದೊಳಗೆ ಹರ ಅಂತಕ್ಕಂಥದ್ದು ಕೆಲವೇ ದಿವಸಗಳಲ್ಲಿ ನಾವು ಪ್ರೂವ್ ಮಾಡ್ತೇವೆ. ಒಂದು ಸಮಯ ಇತ್ತು, ಏನ್ ಸ್ವಲ್ಪ ಆದ್ರೂ ಉಮ್ಮರ್ಗ ಹೋಗೋದು, ಸೋಲಾಪುರ್ ಹೋಗೋದು, ಹೈದರಾಬಾದ್ ಹೋಗೋದು ಅಂತ ನಾವು ನೋಡ್ತಾ ಇದ್ದೀವಿ. ಅದನ್ನ ತಪ್ಪಿಸಬೇಕು. ಬಡವರ ತೊಂದರೆ ತಪ್ಪಿಸಬೇಕು, ಮಧ್ಯಮ ವರ್ಗದವರ ತೊಂದರೆಯನ್ನ ತಪ್ಪಿಸಬೇಕು, ಅವ್ರಿಗೆ ನಾವು ಆಸರೆ ಆಗ್ಬೇಕಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ವಿಶೇಷವಾಗಿ ಸಂಗನಬಟ್ಟೆ ಪರಿವಾರ ಇವತ್ತಿನ ವಿಶಿಷ್ಟ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಚಾರ. ಹಾಗಾಗಿ ನಾವು ಅನೇಕ ಗ್ರಾಮಗಳಲ್ಲಿ ನಾನು ಹೋದಾಗ ಆರೋಗ್ಯ ಜನ ಯಾಕೆ ಹಾಳ ಮಾಡ್ಕೊಳತ್ತಾರಪ್ಪ, 20 ವರ್ಷದ, 22 ವರ್ಷದ, 25 ವರ್ಷದ ಎಷ್ಟೋ ಮಕ್ಕಳು ಸುಸೈಡ್ ಮಾಡ್ಕೊಳ್ತಕ್ಕಂಥ ನಾವು ಪ್ರತಿನಿತ್ಯ ಮಾಧ್ಯಮದೊಳಗ ನಾವು ಕೇಳ್ತೀವಿ. ಇಂಥ ಒಳ್ಳೆ ಶಿಕ್ಷಣ, ನಾವು ಸಣ್ಣವರಿದ್ದಾಗ ಇಂಥ ಸುಸಜ್ಜಿತ ಶಾಲಾ ಕಟ್ಟಡಗಳು ಇರಲಿಲ್ಲ. ಒಂದ್ಸಲ ಒಂದು ವರ್ಷ ಬಂತಂದ್ರೆ ಆ ಕಾಪಿ ಕೊಟ್ಟರೆ ನಮ್ಮ ಶಿಕ್ಷಣ ಮುಗಿಬೇಕಾಗಿತ್ತು. ಈಗ ಸಮಯ ಇಲ್ಲ, ಬೇಕಾದಷ್ಟು ಸರ್ಕಾರ ವ್ಯವಸ್ಥೆ ಮಾಡ್ತಾ ಇದೆ ಮಕ್ಕಳಿಗೆ. ಪ್ರೈವೇಟ್ ಸ್ಕೂಲ್ಗಳು, ಇಂಗ್ಲಿಷ್ ಮಾಧ್ಯಮ ಶಾಲೆಗಳು, ಅದನ್ನು ಕೂಡ ಸಣ್ಣ ಸಣ್ಣ ಮಕ್ಕಳು ಸುಸೈಡ್ ಮಾಡ್ಕೋಬಹುದು, ದುಷ್ಟ ಚಟಕ್ಕೆ ಬಲಿಯಾಗೋದು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ಆರೋಗ್ಯ ಮೇಳಗಳು ನಡೆಸೋದ್ರ ಜೊತೆಗೆ ಯಾವ ರೀತಿ ಸದೃಢ ಸಮಾಜವನ್ನ ಕಟ್ಟಬೇಕು, ಸದೃಢ ಯುವ ಸಮಾಜ ಕಟ್ಟಲಿಕ್ಕೆ ನಾವು ಏನು ಮಾಡಬೇಕು ಪೂರಕವಾಗಿ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವು ವಿಚಾರ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಅವಶ್ಯಕತೆ ಇದೆ. ಇಲ್ಲಿಯ ಜನ ಬಸವ ಕಲ್ಯಾಣದ 2 ಬಾರಿಗೆ ಶಾಸಕರಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ತಾವೆಲ್ಲರೂ ಕೊಟ್ಟಿದ್ದೀರಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಿಕ್ಕಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಯಾವ ಕ್ರಮವನ್ನ ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೇನೆ. ಹಾಗಾಗಿ ಸಂಗನಬಟ್ಟೆ ಪರಿವಾರದ ಈ ಕಾರ್ಯಕ್ರಮದ ಉಪಯೋಗವನ್ನ ಬಹಳಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ತೆಗೆದುಕೊಳ್ಳಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ಮತ್ತೊಂದ್ಸಲ ಪರಿವಾರಕ್ಕೆ ವಿಶ್ವಗುರು ಬಸವಣ್ಣನವರ ಆಶೀರ್ವಾದ
ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಶುಭ ಹಾರೈಸಿ ನನ್ನೆಲ್ಲ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಮತ್ತೆ ನಾವು ರಾಜಕಾರಣಿಗಳೇ ಆಗಿ ಮತ್ತೆ ಸಮಾಜ ಸೇವಕರಾಗಿ ಏನಾದ್ರೂ ಕೆಲಸ ಮಾಡ್ಬೇಕು. ನಿನ್ನೆ ತಾನೇ ನಮ್ಮವ್ರಿಗೆಲ್ಲ ಮಾತಾಡ್ತಾ ಇದ್ದೆ, ನಾವಲ್ಲಿ ಬರೀ ಒಂದು ಕಾರ್ಯಕ್ರಮ ಮಾಡ್ತೀವಿ, ಭಾಷಣ ಮಾಡ್ತೀವಿ, ಹೋಗ್ಬಿಡ್ತೇವೆ, ಅಷ್ಟೇ ನಮ್ ಕೆಲಸ ಆಗ್ಬಿಟ್ಟಿದೆ. ಆದ್ರೆ ಅದರಿಗಿನ ಒಂದೆರಡು ಹೆಜ್ಜೆ ಮುಂದೆ ಇಕ್ಕಿ ನಾವು ಜನರ ಜೊತೆ ಒಂದು ಸಂಪರ್ಕ ಮಾಡಿ, ಅವ್ರಿಗೆ ಸ್ಪಂದನೆ ಮಾಡಿ, ಅವ್ರಿಗೆ ಏನು ಬೇಕು ಆ ಕೆಲಸಗಳನ್ನು ಮಾಡಕ್ ಒಂದು ಪ್ರಯತ್ನ ಮಾಡ್ಬೇಕು ನಾವು. ಅದು ಮಾಡಿಲ್ಲ ಹೋಗ್ತಾರೆ, ಮತ್ತೆ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ, ಅದೇ ಎಲ್ಲಾರ್ದು ಅದೇ ಒಂದು ಗತಿ ಆಗ್ಬಿಟ್ಟಿದೆ. ಆದರೆ ನಾವು ಮನಸ್ಸಿಂದಲೂ ಜನರ ಜೊತೆ ಒಂದು ಸಂಪರ್ಕ ಇಡೋದು, ಅವರ ಏನು ಕಷ್ಟ ಸುಖದಲ್ಲಿ ನಿಜವಾಗ್ಲೂ ಭಾಗಿಯಾಗಕ್ಕೆ ಒಂದು ಪ್ರಯಾಸ ಮತ್ತೆ ಒಂದು ಪ್ರಯತ್ನ ಮಾಡಬೇಕು. ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ, ನಾವು ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇರೋದು. ಅದಕ್ಕೆ ಈ ಪ್ರಯತ್ನಕ್ಕೆ ತಾವೆಲ್ಲರೂ ಒಂದು ಸಹಕಾರ ಕೊಡಬೇಕು. ನಾವು ಸದಾ ಕಾಲ ನಿಮ್ ಜೊತೆ ಇರ್ತೀವಿ. ಮತ್ತೆ ಇಲ್ಲೆಲ್ಲ ಗುರುಗಳು ಅವರೆಲ್ಲ ಆಶೀರ್ವಾದ ಮಾರ್ಗದರ್ಶನ ನಮ್ಮ ಮೇಲೆ ಇರಬೇಕು. ನೀವು ಯಾವಾಗ್ಲೂ ನಾವೇನಾದ್ರೂ ತಪ್ಪು ಮಾಡಿದ್ರೂ ಈ ಕರೆಕ್ಟ್ ಮಾಡೋಕ್ಕೆ ತಮ್ಗೆಲ್ಲ ಅಧಿಕಾರ ಇದೆ, ನಿಮಗೂ ಇದೆ, ಮತ್ತೆ ಮುಂಭಾಗದಲ್ಲಿ ಇರುವ ಎಲ್ಲಾ ಜನಗಳಿಗೂ ಇದೆ ಅಂತ ಹೇಳುತ್ತಾ ಮತ್ತೆ ಈ ಕಾರ್ಯಕ್ರಮ ಕರೆದು ಬಿಟ್ಟು ಇಷ್ಟೆಲ್ಲ ಸನ್ಮಾನ ಮಾಡಿದ್ದಕ್ಕೆ